ನಾನು ಬರಲ್ಲ ಅಂತ ಇದು ಹಠ ಮಾಡ್ತಿದ್ದೆ ಬಾವಾ. ಸ್ವಲ್ಪ ದೂರ ಬಂದು ನಿಂತು ಹೋಯ್ತು. ಸರಿ, ನಾನು ನೋಡ್ತೀನಿ. ಗಂಟೆಯಿಂದ ಟ್ರೈ ಮಾಡ್ತಿದ್ದೀನಿ ಬಾವಾ, ನೋ ಯೂಸ್. ಹೌದಾ? ಸರಿ, ನಾನು ಮೆಕ್ಯಾನಿಕ್ ಕಾಲ್ ಮಾಡ್ತೀನಿ. ಹಾ ಸೀನು, ನಮ್ಮ ಊರಿಂದ ಬರೋ ದಾರಿಲಿ ಸ್ಕೂಟಿ ಕೆಟ್ಟೋಗಿ ನಿಂತಿದೆ, ಸ್ವಲ್ಪ ಬರ್ತೀಯಾ? ಬಂದ್ಬಿಡ್ತಾನೆ. ಅಷ್ಟಕ್ಕೂ ಗಾಡಿಗೆ ಏನಾಗಿರುತ್ತೆ? ರಾತ್ರಿ 9 ಗಂಟೆ ಆಗೋಯ್ತು. ಇವ್ರು ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಮಳೆ ಬೇರೆ ಜೋರಾಗಿ ಬರೋ ಹಾಗಿದೆ. ಗಾಡಿ ಏನಾದ್ರೂ ಕೆಟ್ಟ ಹೋಯ್ತಾ? ಹೌದು, ಮತ್ತೆ ಸಿಟಿಗೆ ಯಾವಾಗ ಹೋಗ್ತಾ ಇದೀಯಾ? ನಾಳೆ ಸಂಜೆ ಬಾವಾ. ಹೌದಾ? ಇನ್ನೊಂದು 4 ದಿನ ಇರ್ತೀನಿ ಅಂದಿದ್ದೆ. ಅನ್ಕೋತೀನಿ, ಆದ್ರೆ ಹಳ್ಳಿಲಿರೋದು ತುಂಬಾ ಕಷ್ಟ ಬಾವಾ. ದೂರದಿಂದ ನೋಡೋದಿಕ್ಕೆ ತುಂಬಾ ಚೆನ್ನಾಗಿರತ್ತೆ. ಟೆಕ್ನಾಲಜಿ ಹಿಂದೆ ಇರತ್ತೆ. ಫ್ಯಾಷನ್ ಅಂದ್ರೆ ಪಾಪ ಅಂತಾರೆ. ನನಗ್ ಲಕ್ಸುರಿ ಲೈಫ್ ಅಂದ್ರೆ ತುಂಬಾ ಇಷ್ಟ ಬಾವಾ. ಹಾಗಾದ್ರೆ ಮದ್ವೆ ಗಂಡನ ಪಟ್ಟಣದವನ್ನ ನೋಡುವಂತ ಶಿವರಾಮ್ ಭಾವಂಗೆ ಹೇಳ್ಬೇಕು. ಹಾಗೇನಿಲ್ಲ ಭಾವಾ, ಹಳ್ಳಿನಲ್ಲಿ ನಿನ್ನಂಥವ್ರು ಸಿಕ್ಕರು ಸಾಕು, ಸಿಟಿ ಕರ್ಕೊಂಡು ಹೋಗ್ಬಿಡ್ತೀನಿ. ಅಂದ್ರೆ ನಿನ್ನಂಥ ಒಳ್ಳೆಯವರು ಸಿಕ್ಕ್ರೆ ಅಂತ. ಅನುಪಮ, ಯಾಕಿಷ್ಟೊಂದು ಗಾಬರಿ ಆಗಿದ್ಯಾ? ಅಣ್ಣ ಇನ್ನೂ ಬಂದಿಲ್ಲ ಅಂತನಾ? ಹೌದು. ನೀನ್ ಹೀಗ್ ಕಾಯ್ತಾ ಇದ್ರೆ ಮಳೆ ಬರತ್ತೆ ಹೊರತು ರಾತ್ರಿ ಕಳೆದು ಬೆಳಕಾದ್ರೂ ಅಣ್ಣ ಬರಲ್ವೇನೋ ಅಂತ ಅನಿಸ್ತಿದೆ. ಯಾಕಾಗ ಹೇಳ್ತಿದ್ಯಾ? ಅಣ್ಣ ಸಂಜೆ ಮನೆಗ್ ಬರ್ತಿದ್ದ ಹಾಗೆ ನಾವು ಗಡಿಯಾರದ ಕಡೆಗೆ ನೋಡಿದ್ರೆ ಖಂಡಿತ 7 ಗಂಟೆ ಆಗಿರ್ತಿತ್ತು. ಆದ್ರೆ ಇವತ್ತಿನ್ನೂ ಬಂದಿಲ್ಲ ಅಂದ್ರೆ ಅದಕ್ಕೆ ಕಾರಣ ಸಿಟಿಯಿಂದ ಬಂದಿರೋ ಆ ಹುಡುಗಿನೇನೋ ಅಂತ ಅನ್ನಿಸ್ತಾ ಇದೆ ನನ್ಗೆ. ಲೈಫಲ್ಲಿ ಫ್ರೀಡಮ್ ಬೇಕು, ಎಂಜಾಯ್ ಮಾಡ್ಬೇಕು, ಎಂಟರ್ಟೈನ್ಮೆಂಟ್ ಬೇಕು ಅಂದ್ರೆ ಇಲ್ಲಿ ಅವರು ಒಂಥರ ನೋಡ್ತಾರೆ ಬಾವಾ. ಮಡಿ, ಆಚಾರ, ಪದ್ಧತಿ ಅನ್ನೋ ಮನುಷ್ಯರ ಮಧ್ಯೆ ಇದ್ವಿ ಅನ್ಕೋ, ನಮ್ ಜೀವನಕ್ಕೆ ಅರ್ಥನೇ ಇಲ್ದಿರೋ ಹಾಗಾಗತ್ತೆ. ಬಾವಾ, ಅರ್ಜುನ ಫಾಲ್ಗುಣ, ಅರ್ಜುನ ಫಾಲ್ಗುಣ, ಅರ್ಜುನ ಫಾಲ್ಗುಣ. ಆಫೀಸಲ್ಲಿ ತುಂಬಾ ಕೆಲಸ ಇತ್ತೇನೋ, ಅದಕ್ಕೆ ತಡ ಆಗಿರಬಹುದು. ಇಲ್ಲ ಸ್ಕೂಟ್ರು ಏನಾದ್ರೂ ದಾರಿಲಿ ಕೆಟ್ಟ ಹೋಗಿರ್ಬೋದೋ ಏನೋ. ಮಾಧುರಿ ನಿಮ್ಮನೆ ಹುಡುಗಿ, ಸಂಬಂಧಿಕರ ಹುಡುಗಿ, ಜೊತೆಗೆ ಅಣ್ಣನ ಸ್ವಂತ ತಂಗಿ. ನಮ್ಮನೆ ಹುಡುಗಿ ಬಗ್ಗೆ ನಾವು ಹಾಗನ್ಕೋಬಾರ್ದಲ್ವಾ? ಫ್ರೀಡಮ್ ಅಂತ ಅಷ್ಟೊಂದು ಮಾತಾಡ್ದೆ, ಚಿಕ್ಕ ಗುಡುಗು ಸಿಡ್ಲಿಗೆ ಭಯ ಪಡ್ತಿದ್ಯಲ್ಲ? ನನಗೆ ತುಂಬಾ ಭಯ ಬಾವಾ. ಹಾ ಸರಿ ಸರಿ, ಮಳೆ ಬರೋ ಹಾಗಿದೆಯಲ್ಲ, ಅಲ್ಲೋಡು, ಆ ಶೆಡ್ ಹತ್ರ ಹೋಗೋಣ ಬಾ. ನೀನು ಬಂದಿರ್ಲಿಲ್ಲ ಅಂದ್ರೆ ಇವತ್ ನಾನು ಭಯದಿಂದ
ಸೆಪ್ಟಿಕ್ ಆದ್ರೆ ಕಾಲು ನಮ್ದೇ ಆದ್ರೂ ತೆಗಿಬೇಕಾಗತ್ತೆ, ಇಲ್ಲ ಅಂದ್ರೆ ಪ್ರಾಣನೇ ಹೋಗುತ್ತೆ. ಹಾಗೆ ಸಂಬಂಧಗಳು ಕೂಡ ಅನುಪಮ. ನೀನ್ ಹೀಗೆ ಅಂತಿರೋದಕ್ ನಾನು ಹೇಳ್ತಿದ್ದೀನಿ. ಈಗಷ್ಟೇ ಅವ್ರ ಮನೆಗೆ ಹೋಗಿ ನಮ್ಮ ಯಜಮಾನ್ರು ಫೋನ್ ಮಾಡಿ ಮಾಧುರಿ ನಿಮ್ ಮನೆಗ್ ಬಂದಿದ್ದಾಳ ಅಂತ ಕೇಳಿದ್ರು. ಸಾರಿ. ಇಲ್ಲಿ ಅಣ್ಣ ಇನ್ನೂ ಮನೆಗ್ ಬಂದಿಲ್ಲ. ಡೌಟ್ ಬಂದು 10 ಸಲ ಅಣ್ಣಂಗ್ ಫೋನ್ ಮಾಡಿದೀನಿ, ಅವ್ರು ರಿಸೀವ್ ಮಾಡಿಲ್ಲ. ಅದಕ್ಕೆ ನನಗೆ ಕೋಪ ಬಂತು. ಆ ಕಾರಣಕ್ಕೆ ಹೀಗೆಲ್ಲ ಅನ್ಕೋತಿದ್ಯಾ? ಕರ್ಮ, ನಿನ್ನಂತ ಅಮಾಯಕಿಗೆ ಜನ್ಮ ಕೊಟ್ಟಿರೋದಕ್ಕೆ ಆ ಭಗವಂತನಿಗೆ ಅನ್ಬೇಕು. ಅನುಪಮ ಅಕ್ಕ ತುಂಬಾ ಲಕ್ಕಿ ಭಾವ. ಯಾಕೆ? ಪ್ರೀತಿ ಅಂದ್ರೆ ಹೀಗಿರತ್ತಾ? ಗಂಡ ಹೆಂಡತಿ ಸಂಬಂಧ ಎಷ್ಟು ಚೆನ್ನಾಗಿರತ್ತ ಅನ್ನೋ ಹಾಗೆ ನಿನ್ ಪ್ರೀತಿನ ತೋರಿಸ್ತಿದ್ರೆ ನೀನ್ ನನಗ್ ಸಿಗದೆ ಇರೋದಕ್ಕೆ ಎಷ್ಟು ಫೀಲ್ ಆಗ್ತಿದೀನೋ ನನಗ್ ಗೊತ್ತು ಭಾವ. ಯಾರ ಹಣೆಯಲ್ಲಿ ಏನ್ ಬರ್ದಿರುತ್ತೋ ಅದೇ ಆಗುತ್ತೆ ಮಾಧುರಿ. ನಾನ್ ಹೇಳ್ತಿರೋದು ನಿನ್ಗಿನ್ನೂ ಅರ್ಥ ಆಗ್ತಾ ಇಲ್ಲ. ಸರಿಯಾಗಿ ಹೇಳ್ಬೇಕು ಅಂದ್ರೆ ಖಂಡಿತವಾಗಿಯೂ ನಿನ್ ಗಂಡ ಮತ್ತೆ ಆ ಮಾಧುರಿ ಇಬ್ರು ಒಂದೇ ಕಡೆ ಇದ್ದಾರೆ. ಹೇಗಿದ್ದಾರೆ ಅಂತ ಮಾತ್ರ ಕೇಳ್ಬೇಡ, ಅರ್ಥ ಮಾಡ್ಕೋ. ಯಾಕೆ ಏನೇನೋ ಮಾತಾಡ್ತಿದ್ಯಾ ದಮಯಂತಿ? ಈಗ್ಲೂ ಹೇಳ್ತಾ ಇದ್ದೀನಿ, ನಮ್ಮಣ್ಣ ಒಳ್ಳೆಯವನೇ ಅಂತ. ಆದ್ರೆ 100 ಸಲ ಬೇಕಾದ್ರೂ ಹೇಳ್ತೀನಿ, ಆ ಮಾಧುರಿ ಒಳ್ಳೆ ಯೋಚನೆ ಮಾಡಲ್ಲ ಅಂತ.